ಎಲ್ರಿಗೂ ನಮಸ್ಕಾರ. ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಮುದ್ರ ಹಾಗೂ ನದಿಯಲ್ಲಿರುವ ಜಲಚರ ಪ್ರಾಣಿಗಳನ್ನು ಬಲೆ ಅಥವಾ ಇನ್ನಿತರ ವಸ್ತುಗಳಿಂದ ಹಿಡಿಯುವುದನ್ನು ನೀವು ನೋಡಿದ್ದೀರಿ. ಆದರೆ ಗಂಗೊಳ್ಳಿಯ ನಿವಾಸಿಯಾಗಿರುವ ವಾಸುದೇವ ಕಾಲೆಯವರು ಸತತ 20 ರಿಂದ 25 ವರ್ಷಗಳಿಂದ ಒಬ್ಬರೇ ರಾತ್ರಿ ಹೊತ್ತಲ್ಲಿ ನದಿಗೆ ಹೋಗಿ ನೀರಿನಲ್ಲಿ ಅಡಗಿಕೊಂಡಿರುವ ಏಡಿಯನ್ನು ಚೂಪಾದ ಕತ್ತಿಯಿಂದ ಚುಚ್ಚಿ ಹಿಡಿಯುವುದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಅಮಾವಾಸ್ಯೆ ದಿನ ರಾತ್ರಿ 11 ಗಂಟೆ ಅವರೊಡನೆ ಚಿತ್ರೀಕರಣಕ್ಕೆ ಹೊರಟೆ. ಆ ದಿನ ಅಮಾವಾಸ್ಯೆಯಾದ ಕಾರಣ ತುಂಬ ಕತ್ತಲಿಂದ ಆವರಿಸಿತ್ತು. ಏಡಿಯನ್ನು ಹಿಡಿಯಲು ಅವರು ನಮಗೆ ಕಾಂಡವನದ ಹತ್ತಿರ ಕರೆದುಕೊಂಡು ಹೋದರು. ಏಡಿಯನ್ನು ಹಿಡಿಯುವಾಗ ಗಾಳಿ ಇರಬಾರದು, ನೀರು ಶುದ್ಧವಾಗಿರಬೇಕು. ಇಲ್ಲದಿದ್ದರೆ ಏಡಿ ಸರಿಯಾಗಿ ತೋರುವುದಿಲ್ಲ. ಟಾರ್ಚಿನ ಬೆಳಕಿಗೆ ಏಡಿಯನ್ನು ನೋಡಿದ ತಕ್ಷಣ ಸದ್ದು ಮಾಡದೆ ನಿಧಾನವಾಗಿ ಕತ್ತಿಯಿಂದ ಗುರಿಯಿಟ್ಟು ಬೆನ್ನಿಗೆ ಹೊಡೆಯಬೇಕು. ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಏಡಿ ಸಿಗುವುದಿಲ್ಲ. ಈ ಥರ ಎಲ್ಲರಿಗೂ ಹಿಡಿಯಲು ಸಾಧ್ಯವೇ ಇಲ್ಲ. ಏಡಿಯನ್ನು ಹಿಡಿದ ತಕ್ಷಣ ಏಡಿ ತನ್ನ ಕಾಲುಗಳಿಂದ ಕಚ್ಚಲು ಬರುತ್ತದೆ. ಆಗ ಅವರು ಯಾವ ಥರ ಅದರ ಕಾಲಿಗೆ ಲಾಕ್ ಹಾಕುತ್ತಾರೆ ನೋಡಿ. ಇಲ್ಲಿವರೆಗೂ ಅವರು ಸುಮಾರು 10 ರಿಂದ 15 ಏಡಿಗಳನ್ನು ಹಿಡಿದುಕೊಟ್ಟಿದ್ದಾರೆ. ಕತ್ತಿಯಿಂದ ಏಡಿಯನ್ನು ಹಿಡಿಯುವುದು ಹೇಗೆ ಎಂದು ತೋರಿಸಿದ ವಾಸು ಕಾಲುವೆರಿಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.